ಹಾಯ್ ಹಲೋ ನಮಸ್ಕಾರ ಹಸಿಮನೆ ಭಾಗ 8 ನೀವಿನ್ನು ಇಂದಿನ ಭಾಗಗಳನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಪಟ್ ಅಂತ ನೋಡ್ಕೊಂಡು ಬನ್ನಿ. ಆಗ ತಾನೇ ಮದುವೆಯ ಶಾಸ್ತ್ರಗಳು ಮುಗಿದಿದ್ವು. ಮನೆಯ ತುಂಬ ಹಸಿರು ತೋರಣ ಹೂವಿನ ಗಂಧವಿದ್ರೂ ಕೂಡ ಆರ್ಯನ ಮನಸ್ಸಿನಲ್ಲಿ ಮಾತ್ರ ಮಡುಗಟ್ಟಿದ್ದಂತಹ ಕತ್ತಲೆ ಆವರಿಸಿತ್ತು. ಹಣೆಯಲ್ಲಿ ಸಿಂಧೂರ, ಕೈಯಲ್ಲಿ ಹಸಿರು ಬಳೆ ತೊಟ್ಟು ಸಂಕೋಚದಿಂದ ಕುಳಿತಿದ್ದ ಅನನ್ಯಾಳನ್ನ ನೋಡಿದಾಗ ಅವನಿಗೆ ನೆನಪಾಗುತ್ತಿದ್ದದ್ದೇ ಆಹನ. ಆರ್ಯನ್ ತನ್ನ ಕೋಣೆಯ ಕಿಟಕಿಯ ಬಳಿ ನಿಂತು ಸಿಗರೇಟಿನ ಹೊಗೆಯನ್ನ ಹೊರಬಿಡ್ತಿದ್ದ. ಅಷ್ಟರಲ್ಲಿ ಒಳಬಂದ ಅನನ್ಯಾಳನ್ನ ಕಂಡ ಅವನ ಮುಖ ಇನ್ನಷ್ಟು ಗಂಟಾಕೊಂಡಿತ್ತು. ನೋಡು ಅನನ್ಯ, ಆರ್ಯನ್ ಧ್ವನಿಯಲ್ಲಿ ಕಿಂಚಿತ್ತು ಕರುಣೆ ಅನ್ನೋದೇ ಇರಲಿಲ್ಲ. ಕೇವಲ ಅನಿವಾರ್ಯತೆ ಎದ್ದು ಕಾಣ್ತಾ ಇತ್ತು. ಈ ಮದುವೆ ನಡೆದದ್ದು ಕೇವಲ ನಮ್ಮ ಅಪ್ಪ ಮತ್ತು ನಿನ್ನ ತಂದೆಯ ನಡುವಿನ ಸ್ನೇಹದ ಸಲುವಾಗಿ, ಮತ್ತೆ ನನ್ನ ತಾಯಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ. ನಾನು ತುಂಬ ಗೌರವಿಸೋ, ತುಂಬ ಪ್ರೀತಿಸೋ ನನ್ನ ತಾಯಿಯ ಸಲುವಾಗಿ ಇದನ್ನೆಲ್ಲ ಮಾಡಲೇಬೇಕಾಯಿತು. ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದೇನೆಯೇ ಹೊರತು ನಿನ್ನ ಮೇಲೆ ಪ್ರೀತಿ ಹುಟ್ಟಿದ್ದಕ್ಕಲ್ಲ. ಈ ಮದುವೆ ಕೇವಲ ಒಂದು ಸಾಮಾಜಿಕ ಒಪ್ಪಂದ ಅಂತ ಮಾತ್ರ ಅನ್ಕೋ. ನಿನ್ನ ನಡುವೆ ಯಾವುದೇ ಕಾರಣಕ್ಕೂ ಏನೂ ಇಲ್ಲ. ಅನನ್ಯಾಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದರೂ ಅವಳು ಅದನ್ನು ಹತ್ತಿಕ್ಕಿದ್ಲು. ಅವಳ ಪಾಲಿಗೆ ಆರ್ಯನ್ ಎಂದರೆ ಬಾಲ್ಯದಿಂದಲೂ ಅಚ್ಚುಮೆಚ್ಚಿನ ವ್ಯಕ್ತಿ, ಒಂದು ರೀತಿಯ ವಿಶೇಷತೆ. ಆದರೆ ಅವನಿಗಿಂದು ಅವಳು ಕೇವಲ ಒಬ್ಬ ಅನಾಮಧೇಯ ಬಂದಿಯಂತೆ ಕಾಣ್ತಿದ್ದಾಳೆ ಅಂತ ಕೇಳಿಸಿಕೊಂಡ ತಕ್ಷಣ ಅವಳ ಹೃದಯ ಒಡೆದು ಹೋಯಿತು. ದಿನಗಳು ಕಳೆದಂತೆ ಆರ್ಯನ್ ಮನೆಯಲ್ಲಿದ್ದರೂ ಕೂಡ ಅನನ್ಯಾಳಿಂದ ದೂರವೇ ಇರ್ತಾ ಇದ್ದ. ಆರ್ಯನ್ ಒಬ್ಬ ಪ್ರೊಫೆಸರ್ ಆಗಿದ್ರೂ ಕೂಡ ಮನೆಯಲ್ಲಿ ಪತ್ನಿಯ ಮನಸ್ಸನ್ನು ಓದಲು ತುಂಬ ವಿಫಲನಾಗಿ ಹೋಗಿದ್ದ. ಒಮ್ಮೆ ಅನನ್ಯ ಅವನಿಗಾಗಿ ತುಂಬ ಇಷ್ಟಪಟ್ಟು ಸೀಕರಣೆ ಮತ್ತು ರೊಟ್ಟಿ ತಯಾರಿಸಿ ಕಾಯ್ತಾ ಇದ್ಲು. ತನ್ನ ಗಂಡನ ಪ್ರೀತಿನ ಹೊಟ್ಟೆ ತುಂಬಿಸಿ ಗೆಲ್ಲಬೇಕು ಅಂತ. ಆದರೆ ರಾತ್ರಿ ಮನೆಗೆ ಮರಳಿದ್ದ ಆರ್ಯನ್ ಅಹನಾಳ ಜೊತೆ ಫೋನ್ನಲ್ಲಿ ನಗುತ್ತಾ ಮಾತನಾಡುತ್ತಾ ಬಂದದ್ದನ್ನು ಕಂಡು ಅವಳು ಒಂದು ಕ್ಷಣ ಸ್ತಬ್ಧಳಾಗ್ಬಿಡ್ತಾಳೆ. ಆರ್ಯನ್ ಊಟಕ್ಕೆ ಬಾ ಎಂದು ಮೆಲ್ಲ ಕರೆದಿದ್ಲು. ಹೊಟ್ಟೆ ಹಸಿವಿಲ್ಲ ಅನನ್ಯ, ನಾನು ಹೊರಗೆ ಮುಗಿಸ್ಕೊಂಡೇ ಬಂದ್ಬಿಟ್ಟಿದ್ದೀನಿ ಎಂದು ಮುಖವನ್ನ ನೋಡದೆ ಕೋಣೆಗೆ ಹೋದ. ಆರ್ಯನ್ನ ಈ ನಡೆಯು ಅವಳಲ್ಲಿ ಕೀಳರಿಮೆಯನ್ನು ಉಂಟು ಮಾಡಿತ್ತು. ಅಹನ ಭಾರತ ಬಿಟ್ಟು ಅಮೆರಿಕಕ್ಕೆ ಹೋದ ನಂತರ ಆರ್ಯನ್ ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡಿದ್ದ. ಅವಳ ಫೋನ್ ಬಂತೆಂದರೆ ಸಾಕು, ಅವನು ಜಗತ್ತನ್ನೇ ಮರೆತಿದ್ದ ಅನ್ಸುತ್ತೆ. ಒಮ್ಮೆ ಕಾಲೇಜಿನಲ್ಲಿ ಆಯೋಜಿಸಿದ ಫಂಕ್ಷನ್ನಲ್ಲಿ ಆರ್ಯನ್ ತನ್ನ ಪತ್ನಿಯನ್ನ ಪರಿಚಯಿಸಲು ಹಿಂದೇಟು ಹಾಕಿದ್ದ. ಅನನ್ಯ ಸುಂದರವಾಗಿ ಸೀರೆ ಉಟ್ಟು ಬಂದಿದ್ರೂ ಕೂಡ ಆರ್ಯನ್ ಮಾತ್ರ ತನ್ನ ಸಹೋದ್ಯೋಗಿ ಅನುಜ್ ಸರ್ ಬಳಿ ಮಾತನಾಡುತ್ತಾ ನಿಂತಿದ್ದ. ಅವನು ಎಂದಿಗೂ ಕೂಡ ತನ್ನ ಪತ್ನಿಯನ್ನ ಪರಿಚಯಿಸೋಕೆ ಅವನು ಎಲ್ಲಿಯೂ ಇಷ್ಟನೇ ಪಟ್ಟಿರಲಿಲ್ಲ. ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ಅನನ್ಯಾಳನ್ನ ನೋಡಿ, ಇವರೇ ನಿಮ್ಮ ಪತ್ನಿಯೇ ಆರ್ಯನ್, ತುಂಬ ಸುಂದರವಾಗಿದ್ದಾರೆ ಎಂದಾಗ ಆರ್ಯನ್ ಮುಖದಲ್ಲಿ ಒಂದು ರೀತಿಯ ಅಸಮಾಧಾನ ಮೂಡಿತ್ತು. ತನ್ನ ಹೆಂಡತಿಯನ್ನ ಬೇರೆಯವರು ಹೊಗಳುವುದು ಬಹುಶಃ ಅವನಿಗೆ ಇಷ್ಟ ಇರಲಿಲ್ಲ, ಅಥವಾ ಅಹನಾಳಿಗಿಂತ ಸುಂದರವಾಗಿ ಯಾರೂ ಇರಲು ಸಾಧ್ಯವಿಲ್ಲ ಎಂಬ ಹಠವೋ ಅವನಲ್ಲಿರುವಂತಹ ಒಂದು ಪ್ರೀತಿಯೋ ಅವನಿಗೆ ತಿಳಿಯುತ್ತಿಲ್ಲ. ಮತ್ತೊಂದು ಮಳೆಗಾಲದ ಸಂಜೆ ಅನನ್ಯ ಲೈಬ್ರರಿಯಿಂದ ಬರ್ತಿದ್ದಾಗ ಕಾಲು ಜಾರಿ ಬಿದ್ದು ಅವಳ ಕೈಗೆ ತುಂಬ ಬಲವಾದ ಪೆಟ್ಟೆ ಬಿದ್ದಿತ್ತು. ಪಾಪ, ಅವಳು ನೋವಿನಿಂದ ಕಿರಿಚಿದಾಗ ಓಡಿ ಬಂದವರು ಆರ್ಯನಲ್ಲ, ಬದಲಿಗೆ ಹಾದಿಯಲ್ಲಿ ಹೋಗ್ತಿದ್ದಂತಹ ಅನುಜ್ ಎಂಬ ವ್ಯಕ್ತಿ. ಅವರು ಅವಳನ್ನ ಆಸ್ಪತ್ರೆಗೆ ಕರೆದೊಯ್ದು ಪ್ಲಾಸ್ಟರ್ ಕೂಡ ಹಾಕ್ಸಿದ್ರು. ಮನೆಗೆ ಬಂದಾಗ ಆರ್ಯನ್ ಕೋಪದಿಂದ ಕೆಂಡಾಮಂಡಲನಾಗಿ ಹೋಗಿದ್ದ. ನನ್ನ ಕಾರ್ ಇರಲಿಲ್ವೇ, ನನ್ನ ಡ್ರೈವರ್ ಇರಲಿಲ್ವೇ, ಆ ಅನುಜ್ ಜೊತೆ ಹೋಗುವ ಅವಶ್ಯಕತೆ ಏನಿತ್ತು ನಿನಗೆ ಎಂದು ಬೊಬ್ಬಿರಿದು ಅಬ್ಬರಿಸಿದ. ನೀವು ಫೋನ್ ಎತ್ತಲಿಲ್ಲ ಆರ್ಯನ್, ನಾನು ನೋವಿನಿಂದ ಸಾಯ್ತಾ ಇದೆ ಎಂದು ಅನನ್ ಬಿಕ್ಕೆ ಬಿಕ್ಕೆ ಅಳ್ತಾ ಇದ್ಲು. ಸರಿ, ಈಗ ಪ್ಲಾಸ್ಟರ್ ಹಾಕಿದೆಯಲ್ಲ, ಇನ್ನು ಮುಂದೆ ಅವನಿಂದ ದೂರವಿರಬೇಕು. ಅವನಿಗೆ ನಿನ್ನ ಮೇಲೆ ಯಾವ ಕಣ್ಣಿದೆಯೋ ಏನೋ, ನನಗಂತೂ ಗೊತ್ತಿಲ್ಲ ಎಂದು ಅವಳ ಹತ್ತಿರ ಬಂದು ಸಾಂತ್ವನ ಹೇಳುವ ಬದಲು ತನ್ನ ಅಹಂಕಾರವನ್ನೇ ಮೆರೆಸೋಕೆ ಶುರು ಮಾಡ್ತಾನೆ. ಆರ್ಯನ್ ಅಮೆರಿಕಕ್ಕೆ ಹೊರಡುವ ದಿನ ಬಂದಾಗ ಅನನ್ಯಾಳ ಮನಸ್ಸು ಹೊಡೆದು ಹೋಗಿತ್ತು. ಆ ಮುಂಜಾನೆ ಅವನು ಅಹನಾಳ ಜೊತೆ ಕಾರ್ನಲ್ಲಿ ಏರಿ ಹೊರಡುವಾಗ ಅನನ್ಯ ಮನೆಯ ಮೆಟ್ಟಿಲುಗಳ ಮೇಲೆ ಕುಳಿತು ಅಳುತ್ತಾ ಇದ್ಲು. ಆಗ ಅವನಿಗೆ ಅವಳ ಮೇಲೆ ಮರುಕ ಹುಟ್ಟಿದ್ರೂ ತನ್ನ ಅಹಂ ಅವನನ್ನ ಮೌನವಾಗಿರುವಂತೆ ಮಾಡುತ್ತೆ. ಕೇವಲ ಹಣೆಯ ಮೇಲೆ ಒಂದು ಯಾಂತ್ರಿಕವಾಗಿ ಫ್ರೆಂಡ್ಶಿಪ್ ಅಲ್ಲಿ ಮುತ್ತಿಟ್ಟು ಹುಷಾರು ಅಂತ ಹೇಳಿ ಅಹನಾಳ ಕೈ ಹಿಡಿದು ಹೋದವನು ಇಂದಿನವರೆಗೆ ಮನಸ್ಸಿನಲ್ಲಿ ಹಿಂತಿರುಗಲೇ ಇಲ್ಲ. ಇಂದಿಗೂ ಆರ್ಯನ್ ಅಮೆರಿಕದ ಆಸ್ಪತ್ರೆಯ ಕಿಟಕಿಯ ಬಳಿ ನಿಂತಾಗ ಮಳೆಯ ದೃಶ್ಯ ಕಂಡಾಗ ಅವನಿಗೆ ಗೊತ್ತಿಲ್ಲದೆಯೇ ಆ ಕ್ಷಣ ಅನನ್ಯ ನೆನಪಾಗ್ತಾಳೆ. ಆದರೆ ಅಹನಾಳ ಸೌಂದರ್ಯದ ನೆರಳು ಅವನನ್ನು ಮರೆಸಲು ಅವಣಿಸ್ತಾನೆ ಇರುತ್ತೆ. ಅವಳ ಮನಸ್ಸಿನಲ್ಲಿ ಆಳದಲ್ಲಿ ಆರ್ಯನ್ ಜೊತೆಗಿನ ಆ ಕಹಿ ಸಿಹಿ, ಆ ನೋವಿನ ದಿನಗಳು ಸಿನಿಮಾ ಸುರುಳಿಯಂತೆ ಬಿಚ್ಚಿಕೊಳ್ತಾ ಇದ್ವು.
ಮದುವೆಯಾದ ಹೊಸದರಲ್ಲಿ ಅವ್ರ ಮನೆಯಲ್ಲಿ ಶಾಂತಿ, ನೆಮ್ಮದಿ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿತ್ತು. ಒಂದು ವೇಳೆ ಅಡುಗೆ ಮನೆಯಲ್ಲಿ ಉಪ್ಪು ಹೆಚ್ಚಾದ ವಿಷಯದಿಂದ ಹಿಡಿದು, ಆರ್ಯನ್ ಬಟ್ಟೆಗಳನ್ನು ಸರಿಯಾಗಿ ಇಡದ ವಿಷಯದಿಂದ, ಐರನ್ ಮಾಡದ ವಿಷಯದವರೆಗೆ ಅವರಿಬ್ಬರು ಒಂದು ರೀತಿಯ ಹಾವು ಮುಂಗೂಸಿಯಂತೆ ಕಿತ್ತಾಡ್ತಿದ್ರು. ಒಂದು ದಿನವೂ ಕೂಡ ನಿಶಬ್ದವಾಗಿ ಅಥವಾ ಶಾಂತವಾಗಿ ಕಳೆದದ್ದು ಖಂಡಿತ ಇಲ್ಲ. ಒಂದು ದಿನದ ಘಟನೆ ಅವಳಿಗೆ ಈಗಲೂ ಸ್ಪಷ್ಟವಾಗಿ ನೆನಪಾಗ್ತದೆ. ಆರ್ಯನ್ ತನ್ನ ಲೈಬ್ರರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಅನನ್ಯ ಅಲ್ಲಿಗೆ ಹೋಗಿ ಕಾಫಿನ ಇಡ್ತಾಳೆ. ಯಾರು ಕೇಳಿದ್ರು ನಿನ್ನ ಕಾಫಿ ತರಲು? ನಾನು ಹೇಳಿದ್ನಾ? ನನ್ನ ಕೆಲಸದ ಮಧ್ಯೆ ಅಡ್ಡಿ ಮಾಡಬೇಡ. ಈ ರೀತಿ ಎಲ್ಲ ಮಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ಎಂದು ಆರ್ಯನ್ ಗದ್ದರಿಸಿದ್ದ. ನಾನು ನಿಮ್ಮ ಹೆಂಡತಿ ಆರ್ಯನ್, ಕೆಲಸದಾಕೆ ಅಲ್ಲ. ನಿಮಗೆ ಕನಿಷ್ಠ ಸೌಜನ್ಯವೂ ಇಲ್ವಲ್ಲ ಎಂದು ಅನನ್ಯ ಅಷ್ಟೇ ಜೋರಾಗಿ ಕಿರಿಚಿದ್ಲು. ಒಂದು ಸಿಟ್ಟಿನಿಂದ ಆರ್ಯನ್ ಕಾಫಿ ಕಪ್ಪನ್ನು ನೆಲಕ್ಕೆ ಎಸೆದು ಹೊರಗೆ ಹೋಗಿದ್ದ. ಆ ಹೊಡೆದ ಕಪ್ಪಿನ ಚೂರುಗಳು ಇಂದಿಗೂ ಅವರ ಸಂಬಂಧದ ಬಿರುಕಿನಂತೆ ಅವಳಿಗೆ ಕಾಣ್ತಾ ಇತ್ತು. ಈಗ ಆಸ್ಪತ್ರೆಯ ಮೌನದಲ್ಲಿ ಅವಳ ಅಂತರಾಳ ಅವಳನ್ನೇ ಪ್ರಶ್ನಿಸ್ತಿತ್ತು. ನೀನು ಅವನಿಗೆ ಹೇಗೆ ಅಷ್ಟು ಹಿಂಸೆ ನೀಡಿದ್ದೆ? ಪ್ರತಿ ಸಣ್ಣ ವಿಷಯಕ್ಕೂ ಅವನನ್ನು ಹೀಯಾಳಿಸಿ ಅವನ ಮನಸ್ಸನ್ನು ನಾವಿಬ್ಬರೂ ಸೇರಿ ಏಕೆ ಕೆಡಿಸಿದ್ವಿ? ಅವಳು ತನ್ನೊಳಗೆ ಕೊರಗ್ತಾ ಇದ್ಲು. ಅಮೆರಿಕಾದಲ್ಲಿ ಆರ್ಯನ್ ಈಗ ಅಹನಾಳ ಜೊತೆಗಿದ್ದಾನೆ ಎಂಬ ಸತ್ಯ ಅವಳನ್ನ ಬಹಳವಾಗಿ ಸುಡ್ತಾ ಇತ್ತು. ಅಹನಾ ತುಂಬ ಶಾಂತ ಸ್ವಭಾವದವಳು, ಬಹಳ ಸುಂದರಿ ಮತ್ತು ಮುಖ್ಯವಾಗಿ ಆರ್ಯನನ್ನ ಬಹಳವಾಗಿ ಅರ್ಥ ಮಾಡಿಕೊಂಡಿರೋಳು. ಯಾವಾಗಲೂ ಕೂಡ ಆತನನ್ನ ಮೆಚ್ಚಿಸೋಕೆ ಕೆಲಸ ಮಾಡ್ತಾಳೆ ಹೊರತು ಆತನಿಗೆ ಇದುವರೆಗೂ ಇರಿಟೇಟ್ ಅಂತ ಯಾವತ್ತೂ ಮಾಡಿಲ್ಲ. ನಾನು ಯಾಕೆ ಅಹನಾಳಂತೆ ಇರಲು ಸಾಧ್ಯವಾಗಲಿಲ್ಲ? ಅವಳ ಮೃದುತ್ವ ನನ್ನಲ್ಲಿ ಯಾಕೆ ಇಲ್ಲ? ನಾನು ಬರೀ ಜಗಳವಾಡುತ್ತಾ ಅವನನ್ನು ನನ್ನಿಂದ ದೂರ ತಳ್ಳುತ್ತಿದ್ದೇನೆ ಹೊರತು, ಇಂದು ಅವನು ಅಹನಾಳ ಮಡಿಲಲ್ಲಿ ನೆಮ್ಮದಿ ಹುಡುಕ್ತಿದ್ರೆ ಅದಕ್ಕೆ ನಾನು ಮಾಡಿದ್ದ ಆ ಮಾನಸಿಕ ಹಿಂಸೆಯೇ ಕಾರಣ ಅಲ್ವೇ ಎಂಬ ಪಶ್ಚಾತ್ತಾಪ ಅವಳನ್ನು ಕಾಡ್ತಾ ಇತ್ತು. ಆರ್ಯನ್ ತನ್ನನ್ನು ಅಸಹ್ಯ ಪಡುತ್ತಿದ್ದಾಗಲೂ ಅವಳು ಅವನ ಮೇಲೆ ಅಧಿಕಾರ ಚಲಾಯಿಸಲು ಹೋಗಿ ಸೋತು ಹೋಗಿದ್ಲು. ಈಗ ಅವಳಿಗೆ ಅರಿವಾಗ್ತಿದೆ. ಅಂದು ತಾನು ಅಹಂಕಾರ ಬಿಟ್ಟು ಅವನನ್ನು ಒಮ್ಮೆ ಪ್ರೀತಿಯಿಂದ ಅಪ್ಪಿಕೊಂಡಿದ್ರೆ ಬಹುಶಃ ಒಂದು ವೇಳೆ ಇಂದು ಅವನು ಅಹನಾಳ ಕಾರು ಏರಿ ಹೋಗ್ತಾ ಇರಲಿಲ್ಲ. ಪ್ರಜ್ಞಾಹೀನ ಸ್ಥಿತಿಯಲ್ಲೂ ಅನನ್ಯಾಳ ಕಣ್ಣಿನ ಮೂಲೆಯಲ್ಲಿ ಒಂದು ಹನಿ ಕಣ್ಣೀರು ಜಿನುಗಿತು. ಆರ್ಯನ್, ನಾನು ನಿನ್ನನ್ನು ತುಂಬ ಹಿಂಸೆ ಮಾಡಿದ್ದೆ. ಕಳೆದು ಹೋದ ಆ ದಿನಗಳಲ್ಲಿ ನಾವು ಪ್ರೀತಿಸಬೇಕಾಗಿತ್ತು. ಆದರೆ ನಾವು ಕೇವಲ ಪರಸ್ಪರ ಗಾಯ ಮಾಡಿಕೊಂಡ್ವಿ, ಬೈದಾಡಿದ್ವಿ, ಕಿತ್ತಾಡಿದ್ವಿ, ಒಬ್ಬರ ಮೇಲೆ ಒಬ್ಬರು ಅಪವಾದ ಹೊರಿಸಿದ್ವಿ. ಈಗ ನೀನು ಅವಳ ಜೊತೆಗಿದ್ದೀಯಾ, ನಾನು ಇಲ್ಲಿ ಒಂಟಿಯಾಗಿ ಉಸಿರಾಡಲು ಹೋರಾಡ್ತಾ ಇದ್ದೇನೆ. ಇದು ನಾನು ಮಾಡಿದ ತಪ್ಪಿಗೆ ಸಿಕ್ಕಿದಂತಹ ದೊಡ್ಡ ಶಿಕ್ಷೆಯೇ? ಅವಳ ಮನಸ್ಸು ಈಗ ಆರ್ತನಾದವಾಗಿ ಬೇಡ್ತಾ ಇದೆ. ಒಂದೇ ಒಂದು ಬಾರಿ ಮರಳಿ ಬರಲಿ ನನ್ನ ಆರ್ಯನ್. ಆ ಹಳೆಯ ಜಗಳವನ್ನೆಲ್ಲ ಮರೆತು ಅವನ ಪಾದಕ್ಕೆ ತಲೆಬಾಗಿ ಕ್ಷಮೆಯನ್ನು ಕೇಳಿಬಿಡ್ತೇನೆ. ಆದರೆ ವಿಧಿ ಅವಳಿಗೆ ಅವಕಾಶವನ್ನು ನೀಡ್ತದಾ ಗೊತ್ತಿಲ್ಲ. ಮನೆಯ ಹೊರಗೆ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಕಿಟಕಿಯ ಗಾಜಿನ ಮೇಲೆ ಮಳೆಯ ಹನಿಗಳು ಜಾರ್ತಾ ಇದ್ರೆ, ಇತ್ತ ಮಂಚದ ಮೇಲೆ ಪೆಟ್ಟಾಗಿ ಮಲಗಿರುವ ಅನನ್ಯಾಳ ಕಣ್ಣಿನಿಂದ ನೀರು ಜೋರಾಗಿ ಜಾರ್ತಿದೆ. ಕಾಲಿಗೆ ಮತ್ತು ಕೈಗೆ ಆಗಿರುವ ಪೆಟ್ಟಿನ ನೋವಿಗಿಂತ ಅವಳ ಮನಸ್ಸಿನೊಳಗೆ ನಡೆಯುತ್ತಿರುವಂತಹ ಯುದ್ಧ ಅವಳನ್ನು ಹೆಚ್ಚು ಹಿಂಸಿಸ್ತಾ ಇದೆ. ಸಾವಿತ್ರಮ್ಮ ಅಡುಗೆ ಮನೆಯಲ್ಲಿ ಅವಳಿಗಾಗಿ ಕಷಾಯ ಮಾಡ್ತಾ ಇದ್ದಾರೆ. ಇಡೀ ಮನೆಯಲ್ಲಿ ಒಂದು ನಿಗೂಢವಾದ ಮೌನ ಆವರಿಸಿದೆ. ಈ ಮೌನದಲ್ಲಿ ಅನನ್ಯಾಗೆ ತಾನು ಆರ್ಯನ್ ಜೊತೆ ಕಿತ್ತಾಡಿದ ಪ್ರತಿಯೊಂದು ಕ್ಷಣವೂ ಕೂಡ ಬೆಂಕಿಯಂತೆ ಹಾಕಿ ಎಣ್ಣೆ ಸುಡ್ತಾ ಇದೆ. ನಾನು ಯಾಕೆ ಹಾಗೆ ನಡೆದುಕೊಂಡೆ? ಅನನ್ಯ ತನ್ನಷ್ಟಕ್ಕೆ ತಾನೇ ಪ್ರಶ್ನಿಸ್ಕೊಳ್ತಾ ಇದ್ದಾಳೆ. ಮದುವೆಯಾದ ಹೊಸದರಲ್ಲಿ ಆರ್ಯನ್ ಏನಾದರೂ ಪ್ರೀತಿಯಿಂದ ಮಾತನಾಡಿಸಲು ಬಂದರೆ ಅನನ್ಯ ಅದನ್ನು ಜಗಳಕ್ಕೆ ತಿರುಗಿಸ್ಬಿಡ್ತಾ ಇದ್ಲು. ಒಮ್ಮೆ ಆರ್ಯನ್ ಅವಳಿಗಾಗಿ ಒಂದು ಸುಂದರವಾದ ಸೀರೆಯನ್ನು ತಂದಿದ್ದ. ಬಹುಶಃ ಅದು ಪ್ರೀತಿಯಿಂದಲೋ ಅಥವಾ ತನ್ನ ಹೆಂಡತಿ ಅಂತ ಒಂದು ಫಾರ್ಮಾಲಿಟೀಸೋ ಗೊತ್ತಿಲ್ಲ. ಇದು ಅಹನಾಗೆ ಇಷ್ಟ ಅಂತ ತಂದಿದ್ದೀರಾ ಅಥವಾ ನನಗೆ ಅಂತ ತಂದುಬಿಟ್ರಾ ಎಂದು ಅವಳು ಮುಖ ಸಿಂಡಿರಿಸಿಕೊಂಡು ಹೇಳಿದ್ಲು. ಆ ಕ್ಷಣದಲ್ಲಿ ಆರ್ಯನ್ ಮುಖ ಸಣ್ಣದಾಗಿತ್ತು. ಅವನು ಏನೂ ಮಾತಾಡದೆ ತನ್ನ ಪಾಡಿಗೆ ತಾನು ಆ ಸೀರೆಯನ್ನು ಹಾಗೆ ಮಡಚಿ ಇಟ್ಟು ಹೊರಗೆ ಹೋಗ್ಬಿಟ್ಟಿದ್ದ. ಅಂದು ಅವಳು ಮಾಡಿದ್ದ ಆ ಹಠ, ನೀಡಿದ್ದ ಆ ಮಾನಸಿಕ ಹಿಂಸೆ ಇಂದು ಅವಳಿಗೆ ಪಶ್ಚಾತ್ತಾಪವಾಗಿ ಎದ್ದು ಕಾಡ್ತಾ ಇತ್ತು. ಹಾವು ಮುಂಗೂಸಿಯ ಆಟ ಅವರಿಬ್ಬರ ನಡುವೆ ಎಂದೂ ಸಾಮಾನ್ಯ ಮಾತುಕತೆಯಂತೂ ನಡೆದೇ ಇರಲಿಲ್ಲ. ಒಬ್ಬರನ್ನೊಬ್ಬರು ಯಾವತ್ತೂ ಕೂಡ ಪ್ರೀತಿಯಿಂದ ನೋಡಿದ್ದಾಗಲಿ ಸಮಾಧಾನವಾಗಿ ಮಾತಾಡಿದ್ದಾಗಲಿ ಇಲ್ಲ. ಅವಳು ಸುಮ್ಮನೆ ಕುಳಿತಿದ್ದರೂ ಆರ್ಯನ್ ಕಾಲೆಳೆಯುತ್ತಿದ್ದ. ಅವನು ಕಾಫಿ ಕೇಳಿದ್ರು ಅವಳು ಕಿರಿಕಿರಿ ಮಾಡ್ತಾ ಇದ್ಲು. ತನ್ನ ಅಹಂಕಾರದಿಂದ ಅವನ ಪ್ರತಿಯೊಂದು ನಡೆಯನ್ನು ಕೂಡ ಅನುಮಾನದಿಂದನೇ ನೋಡ್ತಾ ಇದ್ಲು. ನಿಮ್ಮ ಮನಸ್ಸು ಅಮೆರಿಕಾದಲ್ಲಿದೆ, ದೇಹ ಮಾತ್ರ ಎಲ್ಲಿದೆ ಎಂದು ದಿನವೂ ಅವನಿಗೆ
ಚುಚ್ಚಿ ಚುಚ್ಚಿ ಮಾತುಗಳಿಂದ ಆಡ್ತಾ ಇದ್ಲು. ನಿನ್ನ ಎಕ್ಸ್ ಲವರು ಮತ್ತು ನಿನ್ನ ಎಕ್ಸ್ ಗರ್ಲ್ ಫ್ರೆಂಡು ಅದು ಇದು ಅಂತ ಹೇಳಿ ಹಿಂಸೆ ನೀಡ್ತಾ ಇದ್ಲು. ಈಗ ಅದೇ ಆರ್ಯನ್ ನಿಜವಾಗಿಯೂ ಅಮೇರಿಕಾದಲ್ಲಿ ಆಹನಾಳ ಜೊತೆಗೇ ಇದ್ದಾನೆ. ಆಕೆ ಸುಮ್ಮನೆ ಆಡ್ತಿದ್ದ ಮಾತುಗಳು ಇವತ್ತು ನಿಜವಾಗಿದೆ. ನಾನೇ ಅವನನ್ನು ಅಲ್ಲಿಗೆ ಕಳಿಸಿಕೊಟ್ಟೆನೆ ಎಂಬ ಭಯ ಅವಳನ್ನು ಬಹಳವಾಗಿ ಆವರಿಸಿತು. ಆಹನ ಅವನಿಗೆ ಅಡಿಗೆ ಮಾಡಿಕೊಡ್ತಿರಬಹುದು. ಅವನ ತಂದೆಯ ಸೇವೆಯಲ್ಲಿ ಜೊತೆಗೂ ಇರಬಹುದು. ಅಲ್ಲಿ ಅವರಿಬ್ಬರ ನಡುವೆ ಯಾವುದೇ ಜಗಳವೂ ಇರುವುದಿಲ್ಲ. ಕೇವಲ ಪ್ರೀತಿ ಮತ್ತು ಸಾಮರಸ್ಯವಿರುತ್ತದೆ. ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಬಹಳ ಆಕರ್ಷಣೆಯೂ ಇತ್ತು. ಇದನ್ನು ನೆನೆದಾಗ ಅನನ್ಯಾಗೆ ತನ್ನ ಮೇಲೆ ತನಗೆ ಅಸಹ್ಯವಾಗ್ತಾ ಇದೆ. ಬಹುಶಃ ಅವರಿಬ್ಬರಿಗೂ ದೈಹಿಕ ಸಂಬಂಧವೂ ಇರಬಹುದೇನೋ. ಅಲ್ಲಿ ಯಾರು ಕೇಳ್ತಾರೆ? ನಾನು ಅವನ ಹೆಂಡತಿಯಾಗಿ ಅವನಿಗೆ ಕೊಡಬೇಕಾದ ನೆಮ್ಮದಿಯನ್ನು ನೀಡಲಿಲ್ಲ, ಕೊಡಬೇಕಾದ ಖುಷಿಯನ್ನು ಕೊಡಲಿಲ್ಲ. ಬರೀ ಕಿತ್ತಾಟ, ಬರೀ ಸಂಶಯ. ಈಗ ಅವನು ನೆಮ್ಮದಿ ಹುಡುಕೊಂಡು ಹಳೆಯ ಪ್ರೀತಿಯ ಬಳಿ ಹೋಗಿದ್ದಾನೆ. ತಂದೆಯ ಆರೋಗ್ಯ ಒಂದು ನೆಮ ಅಷ್ಟೇ. ಈ ಪೆಟ್ಟು, ಈ ನೋವು, ನಾನು ಅವನಿಗೆ ಕೊಟ್ಟ ಹಿಂಸೆಗೆ ನನಗೆ ಸಿಕ್ಕ ಪ್ರತಿಫಲವೇ ಇರಬೇಕು ಎಂದು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡ್ತಾಳೆ. ಅವಳು ಅಂದು ಆರ್ಯನನ್ನು ಅರ್ಥ ಮಾಡಿಕೊಳ್ಳುವ ಬದಲು ಅನುಜ್ ಸರ್ ಜೊತೆ ಹೆಚ್ಚು ಸಮಯ ಕಳೆಯುತ್ತಾ ಅವನ ಅಸೂಯೆಯನ್ನು ಕರಳಿಸಿದ್ಲು. ಅಂದು ಒಂದು ರೀತಿಯ ಹಿಂಸೆಯಲ್ಲವೇ? ತನ್ನ ಗಂಡನ ಎದುರೇ ಮತ್ತೊಬ್ಬ ಪುರುಷನ ಬಗ್ಗೆ ಹೊಗಳುವುದು ಅವನನ್ನು ಎಷ್ಟು ನೋಯಿಸಿರಬಹುದು ಎಂಬುದು ಈಗ ಅವಳಿಗೆ ಅರಿವಾಗ್ತಿತ್ತು. ಕಿಟಕಿಯ ಬಳಿ ಗಾಳಿ ಬೀಸಿದಾಗಲೆಲ್ಲ ಅವಳಿಗೆ ಆರ್ಯನ ಸುಗಂಧದ ಭ್ರಮೆಯಾಗ್ತಾಯಿತ್ತು. ಅವನೇ ಇಲ್ಲಿ ಅಕ್ಕಪಕ್ಕದಲ್ಲಿ ಬಂದಿದ್ದಾನೆಯೇ? ಆದರೆ ವಾಸ್ತವದಲ್ಲಿ ಆ ಮಂಚದ ಪಕ್ಕದಲ್ಲಿ ಯಾರೂ ಇಲ್ಲ. ಕಳೆದು ಹೋದ ಆ ದಿನಗಳನ್ನು ನೆನೆದು ಕಣ್ಣೀರು ಹಾಕುತ್ತಾ ಒಂಟಿತನದ ಶಿಕ್ಷೆಯನ್ನು ಅನುಭವಿಸುತ್ತಾ ಅನನ್ಯ ಅಲ್ಲಿಯೇ ಮಲಗಿದ್ಲು. ಇದೊಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಆಗಿತ್ತು. ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ವೇಸ್ಟ್. ದಯವಿಟ್ಟು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಮೆಂಬರ್ಶಿಪ್ ಅವ್ರಿಗೆ 4 ಕಥೆಗಳು ಅಪ್ಲೋಡ್ ಆಗಿದೆ, ಚೆಕ್ಔಟ್